ಆತ್ಮೀಯರು, ನಮ್ಮ ಮುಳಬಾಗಿಲು ತಾಲೂಕಿನ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷರು ಆದಂತಹ ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲರಿಗೂ ಚಿರಪರಿಚಿತರು ಆದಂತಹ ಸಿ.ಆರ್. ಶಿವರಾಜ್ರವರ ಹುಟ್ಟುಹಬ್ಬ ಇವತ್ತು. ಅವರು ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಒಳ್ಳೆ ಅವ್ರಿಗೆ ಸ್ಥಾನಗಳನ್ನು ಕರುಣಿಸಿ ಅವರು ದೀರ್ಘಕಾಲ ಜನಸೇವೆ ಮಾಡುವಂತಹ ಉತ್ತಮ ಸ್ಥಾನಗಳು ಭಗವಂತ ಕಣಿಸ್ಲಿ. ಅವರ ಆಯುರ ಆರೋಗ್ಯವಾಗಿ ಎಲ್ಲರಿಗೂ ಒಂದು ಸೇವೆ ಮಾಡ್ತಾ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಆಶಿಸ್ತೀವಿ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಸಂಜೆ ಇವತ್ತು ನಮ್ಮ ಅಣ್ಣನವರಾದಂತ ಸಿ.ಆರ್. ಶಿವರಾಜನ್ ಅವ್ರದ್ದು ಹುಟ್ಟದ ಹಬ್ಬ. ಬೆಳಗ್ಗೆಯಿಂದ ಕಾತುರದಿಂದ ಕಾಯ್ತಾ ಇದ್ವಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ. ಕೊನೆಗೆ ಇವತ್ತು ಶ್ರೀನಿವಾಸಪುರ, ಕೋಲಾರ, ಮುಳಬಾಗಿಲು ಓಡಾಡ್ಕೊ ಬಂದು ಕೊನೆಗೆ ನಮ್ಗೆ 6:30 ಸಂಜೆಯಲ್ಲಿ ನಮ್ಮ ಕೈಗೆ ಸಿಕ್ಕಿದ್ರು. ಒಂದು ಕೇಕ್ ಸಣ್ಣದಾಗ ಒಂದು ಕೇಕ್ ಕಟ್ ಮಾಡಿ ಒಂದು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆತ್ಮೀಯರಾದಂತ ಬಂದಿದೀವಿ. ಅವರು ಮುಳಬಾಗಿಲು ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಎಲ್ಲ ಪದಾಧಿಕಾರಿಗಳು ಸೇರಿದೀವಿ. ನಮ್ಮ ಸಂಘಟನೆಯಿಂದ ಯುವ ವೇದಿಕೆ ಸಂಘದಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೀವಿ. ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಅವ್ರಿಗೆ ಕಲ್ಪಿಸ್ಲಿ. ಮುಂದಿನದಲ್ಲೇ ಅವ್ರು ಏನ್ ಅನ್ಕೊಂಡಿದಾರೋ ಫ್ಯೂಚರ್ ಅಲ್ಲಿ ಎಲ್ಲ ಭವಿಷ್ಯದಲ್ಲಿ ಅವ್ರಿಗೆ ಎಲ್ಲ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿದ್ದೆಲ್ಲ ನೆರವೇರಿಸ್ಲಿ. ಅತಿ ಶೀಘ್ರದಲ್ಲಿ ಅವ್ರನ್ನ ಒಳ್ಳೆ ಉನ್ನತವಾದಂತ ಸ್ಥಾನದಲ್ಲಿ ನೋಡ್ಬೇಕು ಅಂತ ಆಸ್ತಾ ಇದೀವಿ. ಅದೇ ತರ ನಮ್ಮ ತಾಲೂಕಿನಲ್ಲಿರುವಂತ ಎಲ್ಲ ಒಕ್ಕಲಿಗರ ಬಂದವರು ಅದರ್ಸ್ ಎಲ್ಲರೂ ನಮ್ಮ ಅಣ್ಣನವ್ರಿಗೆ ಆದಂತವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಬೆಳೆಸ್ಬೇಕು ರಾಜಕೀಯವಾಗಿ. ಇನ್ನೊಂದ್ರಲ್ಲಿ ಉನ್ನತವಾದಂತಹ ಹುದ್ದೆಯಲ್ಲಿ ನಾವು ನೋಡ್ಬೇಕು ಅಂತ ಆಸ್ತಾ ಇದೀವಿ. ಇವತ್ತು ಅವರಿಗೆ ಶುಭ ದಿನ. ಇವತ್ತಿಂದ ಅವ್ರಿಗೆ ಶುಭಗಳಿಗೆ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಒಕ್ಕಲಿಗರ ಯುವ ವೇದಿಕೆಯಿಂದ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಹಾಗೂ ಶುಭಾಶಯಗಳನ್ನು ಕೋರ್ತಾ ಇದೀವಿ. ಧನ್ಯವಾದಗಳನ್ನ. ಈ ದಿನ ನಮ್ಮ ಯುವ ವೇದಿಕೆ ಅಧ್ಯಕ್ಷರಾದಂತ ಸಿ.ಆರ್. ಶಿವರಾಜಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ನಾವಿಲ್ಲಿ ಸೇರಿದ್ದೀವಿ. ಹಾಗೂ ನಾನು ಹಾಗೂ ಎಲ್ಲ ನಮ್ಮ ಒಕ್ಕಲಿಗ ಸಂಘ ಯುವ ವೇದಿಕೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರಿಗೆ ಒಳ್ಳೇದ್ ಮಾಡ್ಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಅದೇ ರೀತಿ ಅವ್ರಿಗೆ ರಾಜಕೀಯವಾಗಿ ಕೂಡ ಅವ್ರು ಬೆಳಿಬೇಕಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಧ್ಯಕ್ಷರಾದ ಸಿ.ಆರ್. ಶಿವರಾಜ್ ಅವ್ರಿಗೆ ಮೊದಲನೇ ಬಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಅವರು ಈ ದಿನದಿಂದ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲದರಲ್ಲೂ ಶುಭಾಶಯಗಳನ್ನು ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಬಯಸುತ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಶಿವರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಹಾಗೆ ಅವರು ಇನ್ನ ಆರ್ಥಿಕವಾಗಿ ಇನ್ನ ಸಮಾಜ ಸೇವೆಯಲ್ಲಿ ಇನ್ನ ಅತಿ ಹೆಚ್ಚಾಗಿ ತೊಡಗಿಸ್ಕೊಂಡು ಇನ್ನ ಉನ್ನತ ಸ್ಥಾನಕ್ಕೆ ಬರ್ಬೇಕು ಅಂತ ಆಶಿಸ್ತಾ ಇನ್ನೊಂದ್ಸತಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಯಾವುದೇ ರೀತಿಯಲ್ಲೂ ಕೂಡ ಅದ್ದೂರಿಯಾಗಿ ಆಗ್ಲಿ ಆಚರಣೆ ಮಾಡ್ಕೊಳ್ಬೇಕಾಗ್ಲಿ ಅಂತ ಅಂದ್ಕೊಂಡಿದ್ದೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸ್ನೇಹಿತರೆಲ್ಲೂ ಕೂಡ ಈಗ ಒಂದು ಸಂಜೆಯ ಸಂದರ್ಭದಲ್ಲಿ ಅವರು ನಾನು ಬೆಳಗ್ಗೆಯಿಂದ ಕೂಡ ಯಾರು ಇದಕ್ಕೂ ಕೂಡ ಸ್ಪಂದಿಸಿರ್ಲಿಲ್ಲ. ಯಾಕಂದ್ರೆ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದ ಕಾರಣ. ಯಾಕಂದ್ರೆ ಅದೇ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ದುಂದು ವೆಚ್ಚಗಳು ಮಾಡೋದು, ಹಣವನ್ನು ನಮ್ಮಿಂದ ಆಗೋದಂಥದ್ದು ಯಾರಿಗೆ ಬಡವರಿಗೆ ನಮ್ಮಿಂದ ಮಾಡುವ ಸಹಾಯ, ಅದು ನಾನು ಏನು ಇವತ್ತಿನ ದಿನ ಖರ್ಚು ವೆಚ್ಚಗಳು ಮಾಡ್ಕೊಂತೀವೋ ಅದು 1000 ಆಗಿರ್ಬೋದು 2000 ಆಗ್ಬೋದು ಅಂತ ಹಣ ನಾವು ಬಡಬಗ್ಗರಿಗೆ ಕೊಟ್ಟಾಗ ಅವರಿಗೆ ಒಂದು ದಿನದ ಆರ್ಥಿಕವಾಗಿ ಅವರಿಗೆ ಅನುಕೂಲ ಆಗಬಹುದು ಅಂತ ನಾನು ಅಂದುಕೊಂಡು ಅಂತ ಸೇವೆಯಲ್ಲಿ ತೊಡಗಿಸ್ಕೊಂಡು ಇರಬೇಕು ಅಂದ್ಕೊಂಡಿದ್ದು ನಾನು. ಆದರೂ ಕೂಡ ನಮ್ಮ ಸ್ನೇಹಿತರೆಲ್ಲ ಈ ದಿನ ಇವತ್ತು ಏನು ಯುವ ವೇದಿಕೆಯವರು ಆಗಲಿ, ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯಣ್ಣ ಆಗಲಿ, ನಮ್ಮ ಶಶಮ್ಮ ಅವರಾಗಲಿ, ನಮ್ಮ ಉಮೇಶ್ ಅವರಾಗಲಿ, ಹಾಗೂ ನಮ್ಮ ಪುಲ್ಪಾಪಲ್ ರಮೇಶ್ ಅಣ್ಣ, ನಮ್ಮ ಗುರುಪ್ರಸಾದ್, ನಮ್ಮ ಬೈರೇಗೌಡ, ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಬಾಬು, ನಮ್ಮ ಪಡ್ರಳ್ಳಿ ಗೌಡ, ನಮ್ಮ ದೇವ, ನಮ್ಮ ಕಾಶಿ ಅವರು, ಜಾನು, ಇವರೆಲ್ಲರೂ ಕೂಡ ಬರ್ಲೇಬೇಕು. ಈಗ ಒಂದು ಸ್ಮಾಲ್ ಆಗಿನ ಒಂದು ಕೇಕ್
ಕಟ್ ಮಾಡೋಕ್ಕೋಸ್ಕರ ಬರ್ಬೇಕು ಅಂತ ಪಾಪ ತುಂಬಾ ಹೊತ್ತಿನಿಂದ ಕಾತಿದ್ದಕ್ಕೋಸ್ಕರ ನಾನು ಅವರ ಒಂದು ಮಾತಿಗೆ ಒಂದುಗೂಡಿಸಿ ಹಿರಿಯರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನ ಬಂದು ನಾನು ಸರಳವಾಗಿ ಏನು ಈ ಕೇಕ್ ಕಟ್ ಮಾಡ್ಕೊಳ್ಳೋದ್ರಲ್ಲಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಪ್ರೀತಿ ವಿಶ್ವಾಸ ಇದೇ ರೀತಿಯಲ್ಲಿ ನನ್ನ ಮೇಲೆ ಇರಬೇಕು ಅಂತ ಆಶಿಸುತ್ತಾ ಆ ಪ್ರೀತಿಗೊಂದು ಬೆಲೆ ಕೊಟ್ಟು ಈ ದಿನ ನಾನು ಬಂದು ಈ ಕೇಕ್ ಕಟ್ ಮಾಡುವುದನ್ನು ನನ್ನ ಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಏನು ಅಂದ್ರೆ ಇಂಥ ಹಬ್ಬಗಳು ಮಾಡೋದರಿಂದ ಬೇರೆ ದಿನಗಳಲ್ಲಿ ಇಂಥ ಖರ್ಚು ವೆಚ್ಚಗಳು ಮಾಡೋದು ಬಡಬಗ್ಗರಿಗೆ ಮಾಡೋಣ ಅಂತ ನಮ್ಮ ಸ್ನೇಹಿತರು ಎಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿಯಾದ ಇದ್ದಲ್ಲಿ ನಾವು ಕೂಡ ಏನೋ ಒಂದು ನಮ್ಮಿಂದ ಕೈಲಾಗದಷ್ಟು ಸಹಾಯ ಮಾಡಕ್ಕೆ ಅವಕಾಶ ಸಿಗ್ತದೆ ಅಂತ ನಾನು ಭಾವಿಸುತ್ತಾ ನಿಮ್ಮ ಸಹಮತ ಸಪೋರ್ಟು ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ ಆಶಿಸುತ್ತಾ ಈ ತಾಲೂಕಿನ ಜನತೆ ಏನು ಈ ದಿನ ನನಗೆ ಶುಭಾಶಯ ಕೋರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ. ಈ ದಿನ ನೀವು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ಯೂಟ್ಯೂಬ್ ಅವರು ಕೂಡ ಬಂದು ನಮಗೆ ಈ ಶುಭ ಸಂಜೆಯ ಸಂದರ್ಭದಲ್ಲಿ ಸ್ಪಂದಿಸಿ ನಮಗೆ ಬಂದು ಪಬ್ಲಿಕ್ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಬಡವರ ಸೇವೆ ಮಾಡುವುದು ಮುಖ್ಯ ಅಂತ ನಾನು ಹೇಳುತ್ತಾ ಈ ದಿನ ನಾನು 4 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಸ್ನೇಹಿತರ ಬಳಗದವರು ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ.